ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಇದು ನನ್ನ ಹಬ್ಬದ ದಿನದ ಮಿನಿಲಾಗ್ ಆಗಿರುತ್ತೆ. ಸೊ ನಾನು ನೆನೆನೆ ಮೆಂತ್ಯ ನೀರನ್ನ ಕುಡಿಬೇಕು ಅಂದ್ಬಿಟ್ಟು ಮೆಂತ್ಯನ ಇಲ್ಲಿ ನೆನೆಲಿಟ್ಟಿದ್ದೆ. ಸೊ ಅದೆಲ್ಲ ನೆಂದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಅನ್ನೋದ್ರಿಂದ ಸೊ ಇಟ್ಟಿದ್ದೆ. ಸೊ ನೋಡ್ಬೋದು ಫೈನಲಾಗಿ ಈ ಥರ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು. ಹಾಗೆ ಟಿ ವಿ ಹಾಕ್ಕೊಂಡು ಸೊ ಮಂತ್ರ ಕೇಳಿಸ್ಕೊಂಡೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಒಳ್ಳೆ ಒಂದು ಮಂತ್ರ ಹಾಕ್ದೆ. ಸೊ ಆ್ಯಕ್ಚುಲಿ 6 ಗಂಟೆಗೆ ಇವತ್ತು ತುಂಬಾ ಚೆನ್ನಾಗಿರೋ ಮೈಸೂರಲ್ಲಿರುವ ಶ್ರೀ ಚಕ್ರ ಪೂಜೆ ಅಂತ ಬರ್ತಿತ್ತು. ಸೊ ನೀವು ಒಂದು ಸಲ ಕೇಳಿಸ್ಕೊಳ್ಳಿ. ಸಿಕ್ಸ್ 6:15 ನಾನು ನೋಡಿದ್ದು ಮಾತ್ರ ತುಂಬಾ ಒಳ್ಳೆ ಪಾಸಿಟಿವ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆ್ಯಕ್ಚುಲಿ ಇದನ್ನು ನೋಡ್ತಿದ್ರೆ ಇವತ್ತು ಹಬ್ಬದ ವೈಬೇ ನಂಗೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಫೀಲ್ ಆಯಿತು. ತುಂಬ ಚೆನ್ನಾಗಿ ಇದನ್ನು ನೋಡ್ತಿದ್ರೆ ಕುತ್ಕೊಂಡು ನೋಡೋಣ ಹಾಗೆ ಅನ್ನಿಸ್ತಿತ್ತು. ಬಟ್ ಏನು ಮಾಡೋದು, ಕೆಲಸಗಳಿದೆಯಲ್ಲ. ಸೊ ಹಾಗಾಗಿ ನಾನು ಆಮೇಲೆ ಟೈಮ್ ಆಗಿತ್ತು, ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ತಾ ಹಾಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾರ್ಮಲಾಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ. ಸೊ ಕಸ ಎಲ್ಲ ಗುಡಿಸಿ ಫಸ್ಟು ನೀಟಾಗಿ ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಕಸ ಗುಡಿಸ್ಕೊಂಡು ಬಂದೆ. ಸೊ ಕಸ ಎಲ್ಲ ಗುಡಿಸಾಯಿತು. ಗುಡಿಸಾದ್ಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ಸೊ ಇನ್ನೇನು ಟೈಮ್ ಆಗುತ್ತೆ ಅಂದ್ಬಿಟ್ಟು ಮನೆ ಒರೆಸೋಣ ಅಂದ್ಬಿಟ್ಟು ಸೊ ಇಲ್ಲಿ ನಾನು ನೀರಿಗೆ ಗಂಜಲ ಆ್ಯಂಡ್ ಉಪ್ಪು ಮತ್ತು ಮಾಮೂಲಿ ಲೈಝಾಲ್ ಹಾಕ್ತೀನಿ. ಸೊ ಉಪ್ಪು ಹಾಕೋದ್ರಿಂದ ಒಂದು ನೆಗೆಟಿವ್ ಹೋಗುತ್ತೆ ಅನ್ನೋದು. ಸೊ ಗಂಜಲ ಏನಂದರೆ ಒಂಥರ ಅದು ತುಂಬಾ ಎಷ್ಟು ಯೂಸ್ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಮನೆಯೆಲ್ಲ ಒರೆಸ್ಕೊಂಡು ನಾನು ಅಂದ್ಬಿಟ್ಟು ಸೊ ಅವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮನೆಯೆಲ್ಲ ಒರೆಸ್ದೆ. ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಸ್ನಾನ ಎಲ್ಲ ಆಗಿತ್ತು. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸೊ ಬಾಗಿಲು ತೊಳೆದು ಫಸ್ಟು ಮನೆ ಮುಂದೆ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಸೊ ಇವತ್ತು ನಾನು ಈ ಥರ ರಂಗೋಲಿ ಹಾಕ್ತೆ. ಬಿಕಾಸ್ ಇವತ್ತು ಇದೇ ರಂಗೋಲಿನ ಬಿಡಬೇಕಂತೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಕೆಲವೊಂದು ಕಡೆ ಕೇಳಿದ್ದೆ. ಸೊ ಅದಾದಮೇಲೆ ಕಿಚನಿಗೆ ಬಂದೆ. ಬಿಕಾಸ್ ಪ್ರಸಾದ ಮಾಡ್ಕೊಂಬಿಡೋಣ ಅಂತ. ನನಗೆ ಸ್ವೀಟ್ ಮಾಡೋಣ ಅಂದ್ಕೊಂಡೆ, ಬಟ್ ನಂಗೆ ಸ್ವೀಟಲ್ಲಿ ಅಷ್ಟೇನೂ ಬರಲ್ಲ ಸರಿಯಾಗಿ. ಹಾಗಾಗಿ ನಾನು ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಸೊ ಇಲ್ಲಿ ಪುಳಿಯೋಗರೆಗೆ ರೈಸ್ ಇಟ್ಕೊತಾ ಇದ್ದೆ. ಇಲ್ಲಿ ರೈಸಿಗೆಲ್ಲ ಇಟ್ಕೊಂಡೆ. ಸೊ ಪುಳಿಯೋಗರೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, MTR ನಾನು ಇಲ್ಲಿ ಪುಳಿಯೋಗರೆ ಯೂಸ್ ಮಾಡ್ತಾ ಇರೋದು. ಸೊ ನೀವು ಬೆಳ್ಳುಳ್ಳಿ, ಕರಿಬೇವು, ಕಡಲೆಬೀಜ ಎಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ MTR ಅದೇ ಪೌಡ್ರಲ್ಲಿ ಕೂಡ ಎಲ್ಲ ರೀತಿ ಇತ್ತು. ಸೊ ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಬಾಣಲೆಯಲ್ಲಿ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸೊ ಅದಾದಮೇಲೆ ಒಂದು ಕಲರ್ ಬಂದಮೇಲೆ ಅದಕ್ಕೆ ಒಂಚೂರು ಕರಿಬೇವು, ಬೆಳ್ಳುಳ್ಳಿ, ನೀವು ಬೆಳ್ಳುಳ್ಳಿ ಇದಕ್ಕೆ ಎಷ್ಟು ಹಾಕೊತೀರೋ ಅಷ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ಹುಣಸೆಹಣ್ಣು ಸ್ವಲ್ಪ ಹುರಿಯೋಕ್ಕಿಟ್ಟಿದೆ. ಸೊ ಫೈನಲಾಗಿ MTR ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇಲ್ಲಿ ಕುದಿಸ್ತಿದ್ದೆ. ಲೈಟಾಗಿ ಎಣ್ಣೆ ಬಿಡುತ್ತೆ ಅದು, ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಪ್ರಸಾದ ಎಲ್ಲ ರೆಡಿ ಆಯಿತು. ಸೊ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಮ್ಮ ಹಸ್ಬೆಂಡ್ ಆಲ್ಮೋಸ್ಟ್ ಎಲ್ಲ ನನಗೆ ಹೆಲ್ಪ್ ಮಾಡಿದರು. ಸೊ ಹಾಗಾಗಿ ಪೂಜೆ ಕೂಡ ಬೇಗ ಆಯಿತು. ನೋಡ್ಬೋದು ನಮ್ಮ ಮನೆ ಲಕ್ಷ್ಮಿಗೆ ಪೂಜೆ ನಡೀತಿದೆ. ಸೊ ಸಿಂಪಲ್ಲಾಗಿ ನನ್ನ ಕೈಲಾದಾಗೆ ನಾನು ಅಮ್ಮಂಗೆ ಪೂಜೆ ಮಾಡಿದ್ದೀನಿ. ನನ್ನ ಮಗನಿಗೂ ಪೂಜೆ ಅಂದರೆ ತುಂಬಾ ಇಷ್ಟ. ನಾವು ಮಾಡ್ತಿರೋ ಪೂಜೆನ ಸೇಮ್ ಹೇಗೆ ಮಾಡಬೇಕು ಹಾಗೆ ಮಾಡ್ತಾನೆ. ಸೊ ನೋಡ್ಬೋದು ನನ್ನ ಮಗ ಹೇಗೆ ಪೂಜೆ ಮಾಡ್ತಾನೆ ಅಂತ. ಸೊ ಫೈನಲಾಗಿ ದೇವರೇ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ತಾ ಈ ಹಬ್ಬದ ದಿನದ ನನ್ನ ಈ ಪುಟ್ಟ ಮಿನಿಲಾಗ್ನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹ್ಯಾಪಿ ವರ ಮಹಾಲಕ್ಷ್ಮಿ ಫೆಸ್ಟಿವಲ್.